ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗ್ಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗ್ಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕು, ಇಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನ್ಸುತ್ತೆ. ಆದ್ರಿಂದ ಅದು ಎಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕವಾಗಿದೆಯಾ ಸರ್? ಅಲ್ಲ, ನೀವೇ ಗಮನಿಸ್ತಾ ಇದ್ದೀರಲ್ಲ, ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ. ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ, ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಬಹಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮ್ಗೆ. ಸರ್, ಇನ್ನೊಂದು ಬೆಳಗಾವಿಯಲ್ಲಿ ಸರ್, ಜೈಲುಗಳ ಕಡೆ